ಈ ಪಂಚಾಯತನ ಪೂಜೆಯಲ್ಲಿ ಗಣಪತಿ, ಸೂರ್ಯ, ವಿಷ್ಣು, ಶಿವ ಹಾಗೂ ಶಕ್ತಿಯ ಆರಾಧನೆ ಅನಾದಿಯಿಂದ ಆದಿಶಂಕರರು ಅದನ್ನು ಪುನರುಜ್ಜೀವನಗೊಳಿಸಿ ತೆಗೆದುಕೊಂಡಂತಹ ಒಂದು ಪಂಚಾಯತ ಗಾಣಪತ್ಯ. ಅದೇ ಒಂದು ಈ ಗಾಣಪತ್ಯದಲ್ಲಿ ಇದು ವಿಶಿಷ್ಟವಾದಂತಹ ಆರಾಧನೆ ಗಣಪತಿ. ಸಾಮಾನ್ಯವಾಗಿ ನಾವೆಲ್ಲರೂ ಗಣಪತಿ ಪೂಜೆಯನ್ನು ಏನು ಮಾಡ್ತೀವಿ ಅದು ಸ್ನಾತ ಪದ್ಧತಿ. ಗಣಪತಿ ಪೂಜೆಯಲ್ಲಿ ಹಲವಾರು 32 ವಿವಿಧ ರೀತಿಯಾಗಿರ್ತಕ್ಕಂಥ ಗಣಪತಿಗೆ ಆರಾಧನೆಯನ್ನು ಮಾಡ್ತೀವಿ. ಸಾಮಾನ್ಯವಾಗಿ ಏನು ಗಣಪತಿ ಯಾಗವನ್ನು ಮಾಡಿದಾಗ ಏನು ಮೂಲ ಮಂತ್ರವನ್ನು ಹೇಳ್ತಾರೆ, ಇನ್ನು ವಲ್ಲಭ ಗಣಪತಿ ಅಂತ ಎಲ್ಲ ಕಡೆ ಮಾಡ್ತಕ್ಕಂಥದ್ದು. ಶಾಕ್ತ ಪರಂಪರೆಯಲ್ಲಿ ಗಣಪತಿಯ ಆರಾಧನೆಯನ್ನು ವಿವಿಧ ರೀತಿಯಾಗಿ ಮಾಡ್ತೀವಿ. ಅದಕ್ಕೆ ಒಂದು ಉಚ್ಚಿಷ್ಟ ಗಣಪತಿ ಅಂತ ಹೇಳ್ತೀವಿ, ಮತ್ತೊಂದು ವಾಂಚಾ ಕಲ್ಪಲತ ಮಹಾಗಣಪತಿ ಅಂತ ಹೇಳ್ತೀವಿ. ಈ ಉಚ್ಚಿಷ್ಟ ಗಣಪತಿ ಶಾಕ್ತ ಪರಂಪರೆಯಲ್ಲೂ ಕೂಡ ಅದು ಒಂದು ತಾಂತ್ರಿಕ ಪದ್ಧತಿಯಲ್ಲಿ ಮಾಡ್ತಕ್ಕಂಥ ಒಂದು ಗಣಪತಿ. ನಿಮ್ಮೆಲ್ಲರೂ ಕೂಡ ಒಂಚೂರು ಅದ್ರ ಬಗ್ಗೆ ತಿಳಿಲಿ ಅನ್ನೋದಕ್ಕೋಸ್ಕರ ಹೇಳ್ತಾರೆ. ಈ ಉಚ್ಚಿಷ್ಟ ಗಣಪತಿಯನ್ನು ಸಾಮಾನ್ಯವಾಗಿ ಹೆಚ್ಚಾಗಿ ಸ್ಮಶಾನಗಳಲ್ಲೂ ಕೂಡ ಈ ಒಂದು ಗಣಪತಿಯ ಆರಾಧನೆಯನ್ನು ಕೂಡ ಮಾಡ್ಕೊಂಡು ಬರ್ತಾರೆ. ಉಚ್ಚಿಷ್ಟ ಗಣಪತಿಯ ಪೂಜೆ. ಏನು ಉಚ್ಚಿಷ್ಟ ಅಂತಂದರೆ ಅಂತಂದರೆ ಈ ತಾಂತ್ರಿಕ ಪದ್ಧತಿಯಲ್ಲಿ ಆರಾಧನೆಯನ್ನು ಮಾಡಬೇಕಾದ್ರೆ ಬಾಯಲ್ಲಿ ಏನಾರು ಹಾಕೊಂಡು ಅಡಕೆಯನ್ನು ಹಾಕೊಂಡು ಅಗಿತಾ ಅದರ ಎಂಜಲನ್ನು ನುಂಗುತ್ತಾ ಇಲ್ಲ ಉಗಿತಾ ಮಂತ್ರ ಜಪವನ್ನು ಮಾಡ್ತಾರೆ ಆ ಗಣಪತಿ. ಆ ವೈದಿಕದಲ್ಲಿ ಇದೆಲ್ಲವನ್ನು ಒಪ್ಪಲ್ಲ. ಜೊತೆಗೆ ಮಧ್ಯದಲ್ಲಿ ಉಗಿತ ಅದನ್ನು ಒಂದು ಆರಾಧನೆಯನ್ನು ಮಾಡ್ಕೊಂಡು ಬರ್ತಾರೆ. ಇದು ಒಂಥರ ವಿಚಿತ್ರವಾಗಿರ್ತಕ್ಕಂಥ ಪದ್ಧತಿ. ಆ ಥರ ಮಾಡ್ತಕ್ಕಂಥ ಸಂದರ್ಭವನ್ನು ಕೂಡ ನಾನು ನೋಡಿದ್ದೀನಿ. ಇದು ಉಚ್ಚಿಷ್ಟ ಗಣಪತಿ. ಆ ಉಚ್ಚಿಷ್ಟ ಗಣಪತಿ ಮಂತ್ರದಲ್ಲಿ ಚಾಂಡಾಲಿ, ಪಿಶಾಚಿ ಅಂತಕ್ಕಂಥ ಮಂತ್ರದಲ್ಲಿ ಬರ್ತಕ್ಕಂಥ ಶಬ್ದಗಳಿದೆ. ಅದರಲ್ಲೂ ಒಂದು 24-25 ವಿಧವಾಗಿರ್ತಕ್ಕಂಥ ಮಂತ್ರಗಳಲ್ಲಿ ಉಚ್ಚಿಷ್ಟ ಗಣಪತಿ ಮಂತ್ರಗಳಿದೆ. ನಂತರದಲ್ಲಿ ಶಾಸ್ತ್ರದಲ್ಲಿ ಪ್ರಧಾನವಾಗಿ ವೈದಿಕ ಪದ್ಧತಿ ಗಣಪತಿಯ ಆರಾಧನೆ ಅಂತಂದರೆ ವಾಂಚಾ ಕಲ್ಪಲತ ಮಹಾಗಣಪತಿ. ಏನು ವಾಂಚಾ ಕಲ್ಪಲತ ಮಹಾಗಣಪತಿ ಅಂದರೆ ಆ ಗಣಪತಿಯನ್ನು ಸ್ತ್ರೀ ರೂಪವಾಗಿ ಸೀರೆ ಪರಿಪೂರ್ಣವಾಗಿ ದೇವಿಯ ಸ್ವರೂಪದಲ್ಲಿ ದೇವಿಯನ್ನು ಯಾವ ರೂಪದಲ್ಲಿ ಅಂತ ನೋಡಿದಾಗ ಸಾಕ್ಷಾತ್ ಲಲಿತ ಮಹಾತ್ಮ ಸುಂದರಿಯನ್ನು ರಾಜರಾಜೇಶ್ವರಿ ಲಲಿತ ಮಹಾತ್ಮ ಸುಂದರಿಯನ್ನು ಆ ಮಕಮುಖದ ಭಾವನೆ ಆಗುತ್ತೆ. ಅಲ್ಲಿ ಸುಂದರವಾಗಿರ್ತಕ್ಕಂಥ ದೇವಿಯ ಮುಖ, ಅಲ್ಲಿ ಗಣಪತಿಯ ಮುಖ. ವಾಂಚಾಕಲ್ಪಲತ ಮಹಾಗಣಪತಿಯಲ್ಲಿ ಆ ತ್ರಿಪುರ ಸುಂದರಿಯನ್ನೇ ಗಣಪತಿಯ ಸ್ವರೂಪದಲ್ಲಿ ಅವಳು ಅವತಾರದ ದರ್ಶನವನ್ನು ಕೊಡ್ತಕ್ಕಂಥದ್ದು ಇಲ್ಲ ಅವತಾರ ಸ್ವರೂಪದಲ್ಲಿ ಅದನ್ನು ವಾಂಚಾಕಲ್ಪಲತ ಮಹಾಗಣಪತಿ. ಈ ವಾಂಚಾಕಲ್ಪಲತ ಮಹಾಗಣಪತಿಯನ್ನು ವೈದಿಕ ಪದ್ಧತಿಯ ಆರಾಧನೆ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೆಚ್ಚಾಗಿ ಅದಕ್ಕೆ ವಿವಿಧವಾಗಿರ್ತಕ್ಕಂಥ ಆರಾಧನೆ ಇದೆ. ಆ ವಾಂಚಾಕಲ್ಪಲತ ಮಹಾಗಣಪತಿಯು ಒಂದನೇ ಆರಾಧನೆ ಮಾಡಬೇಕು ಕೂತ್ಕೊಂಡು ಕೂಡ ಕೊನೆಯ ಪಕ್ಷ ಪರಿಪೂರ್ಣವಾಗಿ ವಿಶಾಲವಾಗಿ ಮಾಡಬೇಕು ಅಂದರೆ ಒಂದು 8ರಿಂದ 10 ಗಂಟೆ ಒಂದು ಪೂಜೆ ಆಗುತ್ತೆ. ಅದಕ್ಕೆ ಆಗಿರ್ತಕ್ಕಂಥ ಅದಕ್ಕೆ ಆಗಿರ್ತಕ್ಕಂಥ ಆವರಣ ದೇವತೆಗಳು, ಅದಕ್ಕೆ ಆಗಿರ್ತಕ್ಕಂಥ ಒಂದು ತಂತ್ರ ದ್ರವ್ಯ ಇದೆಲ್ಲವೂ ಕೂಡ ಸಾಕ್ಷಾತ್ ನಾವು ಶ್ರೀಚಕ್ರಕ್ಕೆ ಯಾವ ರೀತಿ ಆರಾಧನೆಯನ್ನು ಮಾಡ್ತೀವೋ ಆವರಣ ಪೂಜೆಗಳನ್ನು ಮಾಡ್ತೀವಿ. ಆ ರೀತಿಯಾಗಿ ವಾಂಚಾಕಲ್ಪಲತ ಮಹಾಗಣಪತಿಗೂ ಕೂಡ ಆವರಣ ಎಲ್ಲವೂ ಕೂಡ ಏನಕ್ಕೆ ಬೇಕಾಗಿಲ್ಲ ಅಂದರೆ ಗಣಪತಿ ದೇವಸ್ಥಾನದಲ್ಲಿ ಇರೋದ್ರಿಂದ ಆ ಗಣಪತಿ ಬಗ್ಗೆ ನಿಮ್ಮೆಲ್ಲರಿಗೂ ಸ್ವಲ್ಪ ತಿಳಿಲಿ ಮಾಡೋಣ. ಏನು ವಾಂಚಾಕಲ್ಪಲತ ಮಹಾಗಣಪತಿ ಅಂದರೆ ಕ್ಷಿಪ್ರವಾಗಿ ನಿಮಗೆ ವಾಂಛಿತ ಫಲಗಳನ್ನು ಕ್ಷಿಪ್ರವಾಗಿ ಕೊಡ್ತಕ್ಕಂಥದ್ದು. ಎಷ್ಟೋ ಕಡೆ ಕ್ಷಿಪ್ರ ಗಣಪತಿ ದೇವಸ್ಥಾನ ಆ ಹೆಸರಿನಲ್ಲಿ ಗಣಪತಿಯನ್ನು ಕೂಡ ಕರೀತಾರೆ. ಬಹಳ ಶೀಘ್ರವಾಗಿ ಕೊಡ್ತಕ್ಕಂಥದ್ದು. ಈ ವಾಂಚಾಕಲ್ಪಲತ ಮಹಾಗಣಪತಿಯ ಏನಪ್ಪ ಮಂತ್ರ ಅಂತಂದರೆ ಪಂಚದಶಿ ಮಂತ್ರ ಅದರಲ್ಲಿ ಇದೆ. ಆಮೇಲೆ ಗಾಯತ್ರಿ ಮಂತ್ರ ಇದೆ. ಬಹಳ ತ್ರಿಪುರ
ತ್ರಿಪುರಸುಂದರಿ ಮಂತ್ರ ಕಲಿರ್ತಕ್ಕಂಥದ್ದು. ಈ ಥರ ಆಗಿ ಒಂದು 3-4 ದೇವತೆಗಳ ಮಂತ್ರಗಳ ಸಮ್ಮಿಳಿತ ಏನಿದೆ ಆ ಪರಿಪೂರ್ಣ ಮಂತ್ರಗಳು ಈ ಮಂಚಾಕಲ್ಪದ ಮಹಾಗಣಪತಿ. ನಾವು ಪಂಚದಶಿಗೆ ಒಂದು ಮಾತನ್ನು ಹೇಳ್ತೀವಿ, ರಾಜ್ಯಂ ದೈವಂ ಶಿರೋದೇಯಂ ನಾದೇಯಂ ಪಂಚದಶಾಕ್ಷರಿ. ಇಡೀ ರಾಜ್ಯವನ್ನು ಬೇಕಾದರೆ ನೀನು ದಾನ ಮಾಡಲಿಲ್ಲ ಅಂತಂದರೆ ನಿನ್ನ ಕತ್ತನ್ನು ಕಳೆದು ಕೊಡುವುದು, ಆದರೆ ಪಂಚದಶಿ ಮಂತ್ರದೀಕ್ಷೆ ಮಾತ್ರ ಕೊಡಬೇಡ ಅಂತ ಹೇಳಿ. ಪಂಚದಶಿ ಮಂತ್ರದೀಕ್ಷೆ ಅಷ್ಟು ಗೋಪನೀಯವಾಗಿರ್ತಕ್ಕಂಥದ್ದು, ಬಹಳಷ್ಟು ವಿಶೇಷವಾಗಿದೆ. ಲಲಿತಾ ಸಹಸ್ರನಾಮ ನೀವೆಲ್ಲರೂ ಕೂಡ ಪಾರಾಯಣ ಮಾಡ್ತೀವಿ. ಟ್ರೆಡಿಷನಲ್ ಆಗಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿಬಿಟ್ಟು ಬೇಕದ ನಾವು ಈ ಟ್ರೆಡಿಷನಲ್ಸ್ ಏನು ಹೇಳ್ತಾರೆ ಅಂತಂದರೆ, ಬಾಲಾ ತ್ರಿಪುರಸುಂದರಿ ಮಂತ್ರ ದೀಕ್ಷೆ ಇದ್ದರೆ ನೀವು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಬಹುದು, ನಿಮಗೆ ಅಧಿಕಾರ ಅಥವಾ ಬರಲ್ಲ ಅಂತ ಹೇಳ್ತೀವಿ. ಈ ಬಾಲಾ ತ್ರಿಪುರಸುಂದರಿಯ ಮಂತ್ರ ದೀಕ್ಷೆ ಇರಬೇಕು. ಅಗಸ್ತ್ಯ ಅವನಿಗೆ ಹಯಗ್ರೀವ ಅಗಸ್ತ್ಯ ಸಂವಾದದಲ್ಲಿ ಆಗಿರ್ತಕ್ಕಂಥದ್ದು. ಹಯಗ್ರೀವ ಅಗಸ್ತ್ಯನಿಗೆ ಬಾಲಾ ತ್ರಿಪುರಸುಂದರಿಯ ಮಂತ್ರ ದೀಕ್ಷೆಯನ್ನು ಕೊಟ್ಟು ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಡ್ತಾನೆ. ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಯಾಕೆ ನೀವೆಲ್ಲರೂ ಕೂಡ ಪ್ರತಿಜ್ಞೆ ಮಾಡ್ತೀವಿ. ಲಲಿತಾ ಸಹಸ್ರನಾಮವನ್ನು ಯಾರು ಬರೆದಿದ್ದು? ವಾಗ್ದೇವತೆ. 8 ಜನ ವಾಗ್ದೇವತೆ, ಯೋಗಿನಿಯರು ಅಂತ ಹೇಳ್ತೀವಿ, ಯಕ್ಷಿಣಿಯರು. ಇಲ್ಲಿ ಯೋಗಿನಿಯ ಕೈಗಳಿದ್ರೆ ನಿಮಗೆ ಗಂಧರ್ವದ ಕೈಗಳ ಲಕ್ಷ್ಮಿ, ಆಮೇಲೆ ಕಿನ್ನರ, ಈ ರೀತಿಯಾಗಿರ್ತಕ್ಕಂಥ ಒಂದುಗಳು ಕೆಳಗೆ ಹೋಗ್ತಾರೆ. ಆ ಯೋಗಿನಿಯರು ಬಂದಿರ್ತಾರೆ. ಅದನ್ನು ಅಗಸ್ತ್ಯನಿಗೆ ಹಯಗ್ರೀವ ದೀಕ್ಷೆಯನ್ನು ಕೊಟ್ಟು ಆಮೇಲೆ ಹೇಳ್ತಾನೆ, ನಿನ್ನಲ್ಲಿ ಅರ್ಹತೆ ಇದ್ದರೂ ಗೊತ್ತಿಲ್ಲ, ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥದ್ದು ಹೋಗಿದೆ, ಅದು ಲಲಿತಾ ತ್ರಿಶತಿ ಅಂತ ಹೇಳ್ತಾರೆ, ಅದು ಕೊಡಬೇಕಾದ್ರು ನನಗೂ ಗೊತ್ತಾಗ್ತಾ ಇಲ್ಲ ಅಂತ. ಅಗಸ್ತ್ಯನಿಗೆ ಬಹಳಷ್ಟು ಬೇಜಾರಾಗಿ ಗುರುಗಳ ಪಾದವನ್ನು ಭದ್ರವಾಗಿ ಹಿಡಿತಾರೆ. 3 ವರ್ಷ ಹಯಗ್ರೀವ ಒಳಗಡಕ್ಕಾಗಲ್ಲ, ಇವರು ಕಾಲು ಬಿಡೋದಿಲ್ಲ. ಆಮೇಲೆ ದೇವಿ ಪ್ರತ್ಯಕ್ಷರಾಗಿ ಇವನಲ್ಲಿ ಅಧಿಕಾರತ್ವವಿದೆ, ಇವರಿಗೆ ಮಂತ್ರ ದೀಕ್ಷೆಯನ್ನು ಕೊಡು ಅಂತ ಹೇಳಿದ ಮೇಲೆ ಪಂಚದಶಿ ಮಂತ್ರ ದೀಕ್ಷೆಯನ್ನು ಹಯಗ್ರೀವರು ಅಗಸ್ತ್ಯನಿಗೆ ಕೊಟ್ಟು ಲಲಿತಾ ತ್ರಿಶತಿಯನ್ನು ಹೇಳ್ಕೊಡ್ತಾರೆ. ಆ 15 ಬೀಜಾಕ್ಷರಗಳಿಗೆ ಒಂದೊಂದು ಬೀಜಾಕ್ಷರಕ್ಕೆ 20 ನಾಮಾವಳಿ ಇರತಕ್ಕಂಥ ಆ ಮಂತ್ರ ಲಲಿತಾ ತ್ರಿಶತಿ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಲಲಿತಾ ಸಹಸ್ರನಾಮಕ್ಕೆ ಹೆಚ್ಚಿನ ಪಾಲನೆ ಕೊಡ್ತಕ್ಕಂಥದ್ದು ಲಲಿತಾ ತ್ರಿಶತಿ ಅಂತ ಹೇಳಿ. ಅದರಿಂದ ಅದೊಟ್ಟು ಬಹಳಷ್ಟು ಗೋಪನೀಯ ಆಗುತ್ತೆ. ಈ ಪಂಚಾಕಲ್ಪದ ಗಣಪತಿಯಲ್ಲಿ ಪ್ರಧಾನ ಮಂತ್ರ ಈ ಪಂಚದಶಿ ಮಂತ್ರ, ಆಮೇಲೆ ಬಾಲಾ ತ್ರಿಪುರಸುಂದರಿ ಮಂತ್ರ, ಆಮೇಲೆ ಗಾಯತ್ರಿ ಮಂತ್ರ, ಎಲ್ಲವೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥದ್ದು ಪಂಚಾಕಲ್ಪದ ಜೊತೆಗೆ ವಲ್ಲಭ ಗಣಪತಿ. 4 ಮಂತ್ರಗಳು ಅಲ್ಲಿ ಮಿಶ್ರಿತವಾಗಿದೆ. ಅಂದರೆ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಸಾಕ್ಷಾತ್ ಗಣಪತಿ. ಗಣಪತಿ ಬಿಟ್ಟರೆ ನಾವೇನೂ ಇಲ್ಲ. ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ಮೊದಲು ಗಣಪತಿಗೆ ಆರಾಧನೆ ಮಾಡಿ, ಗಣನಾಯಕ ಅಂತ ಹೇಳ್ತೀವಿ. ಸುಬ್ರಹ್ಮಣ್ಯನ ಮಾಡೋದಿಲ್ಲ, ಫಸ್ಟ್ ನಾವು ಮಾಡ್ತಕ್ಕಂಥದ್ದು ಗಣಪತಿಗೆ. ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿ ಏನಾದ್ರು ಆ ಷಷ್ಠಿ ಇದ್ದರೆ ಅವತ್ತಿನ ದಿನ ಯಾರೋ ಅವ್ರ ಪರಂಪರೆಯಲ್ಲಿ ಬಂದಿದ್ದರೆ ಮಾತ್ರ ಸುಬ್ರಹ್ಮಣ್ಯನಿಗೆ ಹೋಗ್ತಾರೆ, ಹೊರತು ಇಲ್ಲದೆ ಸುಬ್ರಹ್ಮಣ್ಯನಿಗೆ ಮಾಡೋದಿಲ್ಲ. ತಮಿಳುನಾಡಿನಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಜಾಸ್ತಿ, ಆರ್ಪಡೆಬೇಕು ಅಂತ ಅಲ್ಲಿ ಇರ್ತಕ್ಕಂಥದ್ದು. ಅದರಿಂದ ಈ ಗಣಪತಿಯ ಒಂದು ವಿಶೇಷ ನಮ್ಮೆಲ್ಲರ ಭಾಗ್ಯ. ಗಣಪತಿ ದೇವಸ್ಥಾನದಲ್ಲಿ ನಮಗೆ ಇವತ್ತಿನ ದಿನ ಪಾರಾಯಣ ಮಾಡ್ತಕ್ಕಂಥ ಒಂದು ಅವಕಾಶ ನಮಗೆ ಕೊಟ್ಟಿದೆ. ಬಹಳಷ್ಟು ಜನ ಗಣಪತಿ ಮಂತ್ರವನ್ನು ಕೂಡ ದೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಯಾರಿಗೆ ದೀಕ್ಷೆ ಕೊಟ್ಟಿದ್ರು ಕೂಡ ಮೊದಲು ಏಕಾಕ್ಷರ ಗಣಪತಿಯ ಬೀಜಾಕ್ಷರವನ್ನು ದೀಕ್ಷೆಯನ್ನು ಕೊಟ್ಟೆ, ನಂತರದಲ್ಲಿ ನೀವೇನು ಚಂಡಿ ಪಾರಾಯಣ ಕಲ್ತಿದ್ರು, ಇಲ್ಲ ಲಲಿತಾ ತ್ರಿಪುರಸುಂದರಿ ಇರ್ಬೋದು, ಬಾಲಾ ತ್ರಿಪುರಸುಂದರಿ ಇರ್ಬೋದು, ಮುಖ್ಯ ದೀಕ್ಷೆಗಳನ್ನು ತಗೋಬೇಕಾದ್ರೆ ಮೊದಲು ಗಣಪತಿಯನ್ನು ಕೊಟ್ಟೆ ಮಾಡಬೇಕು. ಏನಕ್ಕೆ ಗಣಪತಿಯನ್ನು ಏನಕ್ಕೆ ಮಾಡಬೇಕು ಅಂದರೆ ವಿಘ್ನಗಳನ್ನು ಹೋಗಲಾಡಿಸಬೇಕು. ಅಟ್ಲೀಸ್ಟ್ ನಾವು ಜಪಕ್ಕೂರಕ್ಕೂ ಮೊದಲು ಅಟ್ಲೀಸ್ಟ್ 9 ಇಲ್ಲ 12 ಇಲ್ಲ 24 ಗಣಪತಿಯನ್ನು ಜಪವನ್ನು ಮಾಡ್ತಕ್ಕಂಥ ವಿಧಿ. ಅದರಿಂದ ಎಲ್ಲರಿಗೂ ಕೂಡ ಫಸ್ಟ್ ಗಣಪತಿಯನ್ನು ಕೊಟ್ಟೆ, ನಂತರದಲ್ಲೇ
ದೀಕ್ಷೆಯನ್ನು ನಾನು ಕೊಟ್ಟಿರ್ತಕ್ಕಂಥದ್ದು, ನೀವುಗಳು ಕೂಡ ಅದನ್ನು ಮಾಡ್ಕೊಂಡು ಬರ್ತಿದ್ದೀರಾ ಅನ್ನೋ ಒಂದು ಭಾವನೆ ನನಗಿದೆ. ಹೌದಾ? ಎಲ್ಲರೂ ಮಾತಾಡೋದು ಒಂದಿಬ್ಬರು 3 ಜನ ಲಂಚ ಗಣಪತಿ ತಗೊಂಡಿದ್ದಾರೆ ಅನ್ಸುತ್ತೆ, ಯಾರೋ ಒಂದು 3-4 ಜನ ಏನೇನು. ಸೊ ಈ ಗಣಪತಿ ವಿಶೇಷ ಇದು. ಯಾರ್ಯಾರು ವಲ್ಲಭ ಗಣಪತಿಯನ್ನು ಜಪ ಮಾಡ್ತಾ ಇದ್ದಾರೆ, ಹೌದು. ಈ ವಲ್ಲಭ ಗಣಪತಿಯನ್ನು ಜಪ ಏನಕ್ಕೆ ಮಾಡಬೇಕು ಅಂತಂದರೆ, ಒಂದು ವಿಘ್ನ ನಿವಾರಣೆಗೆ, ಜೊತೆಗೆ ಗಣಪತಿ ಆಕರ್ಷಣೆ ಜಾಸ್ತಿ. ಚೆನ್ನಾಗಿ ಗಣಪತಿಯಲ್ಲಿ ಬಹಳಷ್ಟು ಆಕರ್ಷಣೆ. ಆದ್ದರಿಂದ ನೀವು ಎಷ್ಟು ಹೆಚ್ಚಾಗಿ ಗಣಪತಿಯನ್ನು ಮಾಡಿದರೂ ಕೂಡ ಗಣಪತಿಯಲ್ಲಿ ಆಕರ್ಷಣೆ ಹಾಗೂ ಶಕ್ತಿ ಮಂತ್ರಗಳಲ್ಲಿ, ದೇವಿಯ ಮಂತ್ರಗಳಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ. ಬೇರೆ ದೇವಿ ದೇವತೆಗಳಲ್ಲಿ ಹೆಚ್ಚಾಗಿ ಆಕರ್ಷಣೆಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಶಕ್ತಿ ಆರಾಧನೆ, ಒಂದು ಗಣಪತಿ ಆರಾಧನೆ. ನೀವು ತಿರುಪ್ತಿ ಹೋದರೂ ಕೂಡ ಅಲ್ಲೂ ಶ್ರೀಚಕ್ರದ ಒಂದು ಸ್ಥಾಪನೆಯನ್ನು ಆದಿಶಂಕರರು ಮಾಡಿರ್ತಕ್ಕಂಥದ್ದು. ನೀವು ಅಲ್ಲಿ ಅದನ್ನ ಹೊರಗಡೆ ತೋರಿಸೋದಿಲ್ಲ, ಹೊರಗಡೆ ಅಲ್ಲಿ ಶ್ರೀಚಕ್ರದ ಸ್ಥಾಪನೆ ನಿಮಗೆ ತಿರುಪತಿ ಬಾಲಾಜಿ ದೇವಸ್ಥಾನದ ಅವರ ಪಾದದಲ್ಲಿ ಆದಿಶಂಕರರೇ ಮಾಡಿಟ್ಟಿದ್ದಾರೆ. ಅದರಿಂದ ಇದೆಲ್ಲವೂ ಕೂಡ ಆಕರ್ಷಣೆಗೆ ಬೇಕಾಗುತ್ತೆ. ಏನು ಆಕರ್ಷಣೆ? ನಮಗೆ ಮನೋವಾಂಛಿತ. ನಿಮಗೆ ಜ್ಞಾನ ವೈರಾಗ್ಯದ ಇಚ್ಛೆ ಇದ್ದರೆ ಅದರ ಆಕರ್ಷಣೆ ಆಗುತ್ತೆ, ಇಲ್ಲ ಲೌಕಿಕದ ಇಚ್ಛೆ ಇದ್ದರೆ ನಿಮಗೆ ಅದರ ಆಕರ್ಷಣೆ. ಅದರಿಂದ ಜ್ಞಾನ ವೈರಾಗ್ಯ ಬೇಕು ಅಂತ ಕೇಳಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಘ್ನಗಳಿಂದ ಅದೆಲ್ಲವನ್ನು ಹೋಗಲಾಡಿಸಿ ನೀವು ಜ್ಞಾನ ವೈರಾಗ್ಯಗಳಿಗೆ ನಿಮ್ಮ ಮಾರ್ಗ ಸರಾಗವಾಗಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಗಣಪತಿ ಮಾಡಿಕೊಡ್ತಾನೆ ಅಂತ ಒಂದು ಗಣಪತಿಯ ದೇವಸ್ಥಾನದಲ್ಲಿ ಇವತ್ತಿನ ದಿನ ನಾವೆಲ್ಲರೂ ಸೇರಿ ರುದ್ರಪಾರಾಯಣ ಮಾಡ್ತಾ ಇದ್ದೀವಿ. ರುದ್ರ ಘನಪಾರಾಯಣವನ್ನು ಭಗವತಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನಿಮಗೆ ಕೊಡಲಿ. ಈ ರುದ್ರ ಯಾಗ